18ನೇ ತಾರೀಕು ನಮಗೆ ವಿಧಾನ ಪರಿಷತ್ನ ಚುನಾವಣೆ ಇದೆ. ರಾಜ್ಯಸಭೆ ಚುನಾವಣೆ ಬಹುಶಃ ನಾಳೆ ಗೊತ್ತಾಗ್ತದೆ, ನಾಳೆ ಸಂಜೆಗೆ ಗೊತ್ತಾಗುತ್ತೆ. ಅದು ಬಹುಶಃ ಅವಿರೋಧವಾಗಿ ಆಯ್ಕೆ ಆಗ್ಬೋದು 4 ಜನ. ಆದರೆ ವಿಧಾನ ಪರಿಷತ್ಗೆ ಚುನಾವಣೆ ಏರ್ಪಟ್ಟಿದೆ. ಅಲ್ಲಿ 7 ಸ್ಥಾನದಲ್ಲಿ ಒಂದು ಸ್ಥಾನಕ್ಕೆ ಅಂದರೆ ಎಲ್ಲದಕ್ಕೂ ಹಾಗೇ ಆಗುತ್ತೆ ಚುನಾವಣೆ. ಆದರೆ ಅದು ಅವಿರೋಧ ಆಗಲಿಲ್ಲ, ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಆಗದೇ ಇದ್ದ ಪಕ್ಷದಲ್ಲಿ ಬಹುಶಃ 18ನೇ ತಾರೀಕು ಚುನಾವಣೆ ಪ್ರಕ್ರಿಯೆ ಮುಗಿದು ಫಲಿತಾಂಶ ಬಂದ ಮೇಲೆ ಬಹುಶಃ ಇವೆಲ್ಲ ಪ್ರಕ್ರಿಯೆಗಳು ಆಗ್ಬೋದು. ನೋಡೋಣ, ಇನ್ನೊಂದು 15 ದಿವಸ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಉನ್ನತ ಶಿಕ್ಷಣದ ಒಂದು ಬದಲಾವಣೆಗೆ, ಈ ರಾಜ್ಯದಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಉದ್ಯೋಗ ಆಧಾರಿತವಾದಂಥ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಒಂದು ಪ್ರಯತ್ನ ಮಾಡಿ ಅದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಕೆಲವೆಲ್ಲ ಜಾರಿ ಮಾಡಿದ್ದೀವಿ, ಕೆಲವೆಲ್ಲ ಜಾರಿ ಆಗೋ ಹಂತದಲ್ಲಿತ್ತು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ದೊಡ್ಡ ಮಹತ್ತರವಾದಂಥ ಯೋಜನೆ ಬಹುಶಃ ಇಡೀ ದೇಶದಲ್ಲೇ ಮಾದರಿ ಆಗ್ತಾಯಿತ್ತು. ಅದನ್ನು ಒಂದು ಹಂತಕ್ಕೆ ತಂದಿದ್ದೀನಿ. ಇನ್ನು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ, ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಅವರೆಲ್ಲರ ಬೇಡಿಕೆಗಳು, ಸಮಸ್ಯೆಗಳನ್ನು ಬಹುತೇಕ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ತಾವು ಸಚಿವ ಸ್ಥಾನ ಮುಂದುವರಿಸುವಂತೆ ಮನವಿ ಮಾಡಿದರೆ ಹೈಕಮಾಂಡ್ಗೆ? ಖಂಡಿತ ನಾನು ಕೇಳುವಂಥದ್ದು ನನ್ನ ಧರ್ಮ. ಯಾಕಂದರೆ ನಾನು ಕೇಳಲಿಲ್ಲ ಅಂದಾಗ ತಪ್ಪಾಗುತ್ತೆ. ಕೇಳಿದ್ದೀನಿ, ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ನಾನಂತೂ ಮನವಿ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನಾನು ಈ ಥರ ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಇವೆಲ್ಲ ಕಾಮಗಾರಿ ಕೆಲವೆಲ್ಲ ಏನೋ ಒಂದು ಕಾರ್ಯಕ್ರಮಗಳನ್ನು ನಾನು ಪ್ರಾರಂಭ ಮಾಡಿದ್ದೀನಿ, ಅದಕ್ಕೆ ಪೂರ್ಣ ಆಗಬೇಕಾದ್ರೆ ನನಗೆ ಅದನ್ನು ಅವಕಾಶ ಕೊಡಿ, ಇಲ್ಲಾಂದರೆ ಅದು ದಾರಿ ತಪ್ಪೋದು ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದೀನಿ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, AICCಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಇನ್ನು ಅದಕ್ಕೆ ಮಿಗಿಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಇವರೆಲ್ಲರ ಆಶೀರ್ವಾದ ಇದ್ದರೆ ಮತ್ತೆ ಅವಕಾಶ ಆಗುತ್ತೆ. ಇಲ್ಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ನನ್ನ ಕ್ಷೇತ್ರದ ಜವಾಬ್ದಾರಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಏನು ಮಂಜೂರಾಗ್ತಿರ್ತಕ್ಕಂಥ ಕಾಮಗಾರಿಗಳು ಮತ್ತು ಇನ್ನೇನೇನು ಮುಂದೆ ಮಂಜೂರು ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ಮಾಡಿಸಿ ನಾನು ಅವ್ರ ಪರವಾಗಿ ಅವ್ರ ಜೊತೆಯಲ್ಲಿದ್ದು ಕೆಲಸ ಮಾಡ್ತೇನೆ.